ಇನ್ನು ಫ್ರೀಡಂ ಪಾರ್ಕ್ ಬಳಿ ಕನ್ನಡ ಪರ ಹೋರಾಟಗಾರರ ಹೈ ಡ್ರಾಮಾನೇ ನಡೆದಿತ್ತು. ಕಳೆದ 2 ಗಂಟೆಯಿಂದ ಬಸ್ನಲ್ಲೇ ಕುಳಿತಿದ್ದಾರೆ ವಾಟಾಳ್ ನಾಗರಾಜ್. ಕೆಳಗಡೆ ಇಳಿತಾ ಇಲ್ಲ, ಬಸ್ನಿಂದ ಕೆಳಗಡೆ ಇಳಿಯೋದಿಲ್ಲ ಅಂತ ಹಠಕ್ ಬಿದ್ದಿದ್ದಾರೆ. ಸುಮಾರು 2 ಗಂಟೆ ಆಯ್ತು. ಹಾಗೆ ಪೊಲೀಸರ ಮೇಲೆ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ರಾಜ್ಯ, ಪೊಲೀಸ್ ಗೂಂಡಾಗಿರಿ, ನನ್ನ ಬಸ್ಸಿಂದ ಇಳಿಸಿದ್ರೆ ಪರಿಣಾಮ ಸರಿ ಇರೋದಿಲ್ಲ, ಮುಂದೆ ಬೇರೆ ಪರಿಣಾಮ ಎದುರಿಸ್ತೀರಿ ಅಂತ ಕಿಡಿಕಾರಿದ್ರು. ನೀವು ಇವತ್ತು ಇತಿಹಾಸ ಆಗೋಗುತ್ತೆ. ನೀವು ಅವ್ರನ್ನ ಅರೆಸ್ಟ್ ಮಾಡಿ, ನಮ್ಮ ಪ್ರಾಣ ಇಳಿಯೋದಿಲ್ಲ, ಮಗ ನಮ್ಮ ಮೈಕ್ ತೆಗಿಯಕ್ ನಮ್ಮ ಮೈಕ್ ತೆಗಿಯಕ್ ಹೋಗಿದ್ದೆ. ಇಳಿಯಲ್ರಿ ನಾನು, ಬಿಸಿಲಲ್ರಿ. ಅಯ್ಯೋಯ್ಯೋಯ್ಯೋ, ಏನೋ ನನ್ನ ಹೆಂಡ್ತಿನೂ ಕೇಳಲಿಲ್ಲ ಈ ತರ. ನೀವು ಆರೋಗ್ಯ ಪ್ರೀತಿ ಮುಖ್ಯ. ಪೊಲೀಸ್ನವ್ರು ಕೊಟ್ಟಿದಿರಲ್ಲ ಸಾಕು, ಒಳ್ಳೆ ಕೊಡುಗೆ. ಆಯ್ತು, ಬಿಸಿಲು ನೆರಳು ನೋಡಿ. ನಾನು ಹೇಳ್ತೀನಿ, ನೀವು ತೀರಾ ಅತಿ ಮಾಡಕ್ ಹೋದ್ರೆ ಬಹಳ ಆಗತ್ತೆ. ಹೇಳ್ತೀನಿ, ನೀವು ನೋಡಿಲ್ಲ, ಅತಿ ಮಾಡ್ಕೋಬೇಡಿ, ಭಾರಿ ಆಗೋಗುತ್ತೆ, ಭಾರಿ ಆಗುತ್ತೆ, ಬೇಡಿ. ಇಲ್ರಿ, ನಾನು ಯಾಕೆ ನೀವು ನನ್ನ ಅರೆಸ್ಟ್ ಮಾಡಿದ್ದೀರಿ, ಕರ್ಕೊಂಡು ಹೋಗಿದ್ದೀರಿ. ತಿರುಗಿ ನೋಡಿ, ಎಲ್ಲ ಹೇಳಿ ಬೈರನ್ ಬಾಯ್. ಇನ್ನು ಇದೇ ಸಂದರ್ಭ ವಾಟಾಳ್ ನಾಗರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮಾತನಾಡಿಸಿದ್ರು. ಆ ಸಂದರ್ಭ ಅವ್ರೇನ್ ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ಜೊತೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಪ್ರೊಟೆಸ್ಟ್ ಅನ್ನ ಮಾಡ್ಲಿಕ್ಕೋಸ್ಕರನೇ ಅವರ ಸಂಜಯ್ ನಗರದ ನಿವಾಸದಿಂದ ಟೌನ್ ಹಾಲ್ ಕಡೆಗೆ ಬಂದ್ರು. ಟೌನ್ ಹಾಲ್ ಮಧ್ಯದಲ್ಲಿ, ಟೌನ್ ಹಾಲ್ ಸೇರೋಕ್ಕೂ ಮೊದಲೇ ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಸರ್, ಬೆಳಗ್ಗೆಯಿಂದ ಏನ್ ಪ್ಲಾನ್ ಮಾಡ್ಕೊಂಡಿದ್ರಿ? ಕೊನೆಗೆ ಏನಾಗೋಯ್ತು ಇವತ್ತು? ಏನು ಇಲ್ಲ, ನಾವು ಟೌನ್ ಹಾಲ್ ಹತ್ರ ಬರಬೇಕು, ಪ್ರತಿಭಟನೆ ಮಾಡಬೇಕು ಅಂತಿದ್ದೋ. ಟೌನ್ ಹಾಲ್ ಹತ್ರ ಬಂದ್ರು, ಅವ್ರು ಬಿಡ್ಲಿಲ್ಲ, ಬಂಧನ ಮಾಡಿದ್ರು. ಫ್ರೀಡಂ ಪಾರ್ಕ್ ಕರ್ಕೊಂಬಂದಿದ್ದಾರೆ. ನಾವು ಇಲ್ಲಿ ಫ್ರೀಡಂ ಪಾರ್ಕ್ಲಿ ಮಾಡಬೇಕು ಅಂತ ನಮ್ದಿರಲಿಲ್ಲ, ನಮ್ದೆಲ್ಲ ಇದ್ದದ್ದು ಅಲ್ಲಿ. ಅದರಿಂದ ಪೊಲೀಸ್ನವ್ರ ನಡೆ ಸರಿ ಇಲ್ಲ. ಸಮಗ್ರ ಕರ್ನಾಟಕ ಬಂದಾಗಿದೆ, ಸಮಗ್ರ ಕರ್ನಾಟಕ ಬಂದಾಗಿದೆ. ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆ, ತಾಲೂಕುಗಳು ಮತ್ತು ರಾಜಧಾನಿ ಬೆಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕ, ಹೈದರಾಬಾದ್ ಬಂದ್ ಬಂದ್ ಬಂದ್. ಪ್ರೊಟೆಸ್ಟ್ ಮಾಡೋಕ್ಕೆ ಬಿಡಲಿಲ್ಲ. ಮಾಡೋದಕ್ಕೂ ಮುಂಚೆನೆ ಅವರು ನಮ್ಮನ್ನ ಬಂಧನ ಮಾಡಿದ್ರು. ಇದು ನಿಜವಾಗ್ಲೂ ಪ್ರಜಾತಂತ್ರ ವ್ಯವಸ್ಥೆಗೆ ಅಪಾಯಕಾರಿ ಬೆಳವಣಿಗೆ. ನೋಟಿಸ್ ಸಿಕ್ಕಾಬಡೆ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ರೆ ನೋಟಿಸ್ ತಗೊಂಡಿದ್ದೀವಿ. ಅವ್ರದ್ದೇನ್ ಮಾಡ್ತಾರೆ ಮಾಡಲಿ. ವಾಟ್ ನೆಕ್ಸ್ಟ್ ಸರ್? ಮುಂದೇನ್ ಮಾಡ್ತೀರಿ? ಈಗ ಮುಂದೇನ್ ಮಾಡ್ತೀವಿ ಅಂತಂದ್ರೆ, ಇದು ಬಿಟ್ಟ ಮೇಲೆ, ಹೋದ ಮೇಲೆ ನಾಳೆ ಸೇರ್ತೀವಿ. ಮತ್ತೆ ತಿರುಗಿ ಮುಂದಿನ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತೀವಿ. ನಾವ್ ಹೇಳಿದ್ದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲಲ್ಲ, ನಾವ್ ಹೇಳಿದ್ದು ಅಲ್ಲಿ, ಇಲ್ಲಿ ಟೌನ್ ಅಲ್ಲಿ, ಗೊತ್ತಾಯ್ತಾ? ಅದರಿಂದ ಇಲ್ಲಿ ಪ್ರೊಟೆಸ್ಟ್ ಮಾಡೋ ಪ್ರಶ್ನೆನೇ ಇಲ್ವಲ್ಲ, ನಾವ್ ಹೇಳೇ ಇಲ್ವಲ್ಲ ಅವ್ರಿಗೆ. ಏನ್ ಮಾಡ್ತೀರಾ ಸರ್ ನೆಕ್ಸ್ಟ್? ಏನ್ ನಾವೇನ್ ಮಾಡೋಣ? ಕೂತಿದ್ದೀವಿ, ಒಳ್ಳೆ ಕತೆ, ಕೂತಿದ್ದೀವಿ. ಕೂತ್ಕೋಬಾರ್ದಾ? ಕೂತಿದ್ದೀವಿ. ಇದಿಷ್ಟು ವಾಟಾಳ್ ನಾಗರಾಜ್ ಅವರು ಹೇಳೋ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.